Hello everyone, welcome our education channel We Learn Together. ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ 11 ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು 10 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಆಗಿದೆ. ಸಮಾಜ ವಿಜ್ಞಾನ ವಿಷಯದಲ್ಲಿ 30 ಕ್ವೆಶ್ಚನ್ಗಳನ್ನು ಒಳಗೊಂಡಿರುವಂತಹ 10 ಪತ್ರಿಕೆಗಳನ್ನು ನಾವು ಆಲ್ರೆಡಿ ಬಿಡಿಸಾಗಿದೆ. ಇದು 11ನೇ ಪತ್ರಿಕೆ. ಇದರ ಜೊತೆಯಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಇರುವಂತಹ ಲೆಸನ್ಗಳ ಪಾಯಿಂಟ್ಸ್ಗಳನ್ನು ಸಹ ನೋಡ್ತಾ ಇದ್ದೇವೆ. ಹಾಗೆ ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು MCQಗಳನ್ನು ಲೆಸನ್ನ MCQಗಳನ್ನು ಸಹ ನಾವು ಬಿಡಿಸಿದ್ದೇವೆ. ಇನ್ನು ನೆಕ್ಸ್ಟ್ ಇನ್ನೇನು TET ಎಕ್ಸಾಮ್ ಹತ್ರ ಬರ್ತಾ ಇದೆ. ಇನ್ನೊಂದು ತಿಂಗಳ ಅವಕಾಶ ಇದೆ, ಸುಮಾರು 30 ದಿನಗಳ ಒಂದು ಅವಕಾಶ ಇದೆ. ಅನ್ನೋ ಸಮಯದಲ್ಲಿ ಲಾಸ್ಟ್ ಮಿನಿಟ್ ರಿವಿಷನ್ಗಳನ್ನು ನಾವು ಸೀರೀಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ. ಅದು ಸಮಾಜ ವಿಜ್ಞಾನಕ್ಕೆ ವಿಷಯಕ್ಕಿರ್ಬೋದು, ಅದರ ಜೊತೆಯಲ್ಲಿ ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು, ಜೊತೆಯಲ್ಲಿ ಇನ್ನೊಂದು ಸಬ್ಜೆಕ್ಟ್ ಆದಂತಹ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಲಾಸ್ಟ್ ಮಿನಿಟ್ ರಿವಿಷನ್ಗಳನ್ನು, ಹಾಗೆ ಮೆಗಾ ಸೀರೀಸ್ಗಳನ್ನು, ಅಂದರೆ ಹೋಲ್ ಆಗಿ ಒಂದು ಬುಕ್ನಲ್ಲಿ ಇರುವಂತಹ ಎಲ್ಲ ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ಸೇರಿ ಒಂದೇ ವಿಡಿಯೋದಲ್ಲಿ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಅಥವಾ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದರೆ ಈ ಎಲ್ಲ ಉಪಯೋಗಗಳು ನಿಮಗೆ ದೊರಕುತ್ತೆ ಅನ್ನೋದನ್ನು ತಿಳಿಸ್ತಾ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಒಂದು ಮಾಡೆಲ್ ಪೇಪರ್ನಲ್ಲಿ ಫಸ್ಟ್ ಒಂದು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಹೇಳಿ, ಲಾಸ್ಟ್ ಒಂದು ಕ್ವಶನನ್ನು ನಿಮಗಾಗಿ ಬಿಟ್ಟು ನೀವು ಉತ್ತರವನ್ನು ಕಮೆಂಟ್ ಮಾಡಿ ಅಂತ ಹೇಳಿ ಒಂದು ಉತ್ತರವನ್ನು ಸಹ ನಾನು ಬಿಡ್ತಾ ಇದ್ದೇನೆ. ಇದು ಮೊದಲಿನಿಂದ ನಡ್ಕೊಂಡು ಬಂದಿರುವಂಥದ್ದು. ಈ ವಿಡಿಯೋದಲ್ಲೂ ಸಹ ಅದೇ ಇದೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿನ್ನೆಯ ಪ್ರಶ್ನೆ ಇತ್ತು, ಅಥವಾ ಹಿಂದಿನ ಒಂದು ವಿಡಿಯೋದಲ್ಲಿ ಹಾಕಿದಾಗ ಇರುವಂತಹ ಒಂದು ಪ್ರಶ್ನೆಯಾಗಿತ್ತು. ಆಸ್ತಿಯ ಹಕ್ಕನ್ನು ಸಂವಿಧಾನದ ಈ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಗಿದೆ. ಆಪ್ಷನ್ಗಳಿದ್ದು 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 89ನೇ ತಿದ್ದುಪಡಿ, ಹಾಗೆ 35ನೇ ತಿದ್ದುಪಡಿ. ಆಸ್ತಿ ಹಕ್ಕು ಮೊದಲು ಸಂವಿಧಾನದಿಂದ ಮೂಲಭೂತ ಹಕ್ಕುಗಳಿಗೆ ಸೇರ್ಕೊಂಡಿತ್ತು. ಆಸ್ತಿಯ ಹಕ್ಕು ಸಹ ಅದನ್ನು ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ, ಸುಮಾರು 1978ರಲ್ಲಿ ಆದಂತಹ ಒಂದು ತಿದ್ದುಪಡಿ ಇದು. 44ನೇ ತಿದ್ದುಪಡಿಯ ಮೂಲಕ ಈ ಆಸ್ತಿಯ ಹಕ್ಕನ್ನು ಸಂವಿಧಾನದ ಮೂಲಭೂತ ಹಕ್ಕುಗಳಿಂದ ಅದನ್ನು ಬಿಡುಗಡೆಯನ್ನು ಮಾಡಲಾಗಿದೆ, ಅದರಿಂದ ತೆಗೆದುಹಾಕಲಾಗಿದೆ. ಇವತ್ತಿನ ವಿಡಿಯೋದ ಫಸ್ಟ್ ಕ್ವಶನ್, ಇವತ್ತಿನ ಒಂದು MCQ ಮಾಡೆಲ್ ಪೇಪರ್ನ ಫಸ್ಟ್ ಕ್ವಶನ್ ಇರುವಂಥದ್ದು. ವಿಶ್ವಸಂಸ್ಥೆಯ ಆಶ್ರಯಿಸಿದ ಈ ಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಸಾಮಾನ್ಯ ವ್ಯಾಪಾರ ಹಾಗೂ ಸುಂಕ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಸಾಮಾನ್ಯ ವ್ಯಾಪಾರ ಹಾಗೂ ಸುಂಕ ಒಪ್ಪಂದ, ಅದನ್ನು ಗ್ಯಾಟ್ ಅಂತ ಹೇಳಿ ಕರಿತೇವೆ. ಏನು, ಜನರಲ್ ಅಗ್ರಿಮೆಂಟ್ ಫಾರ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ. ಸಾಮಾನ್ಯ ವ್ಯಾಪಾರದ ಸುಂಕ ಒಪ್ಪಂದ ಅದಕ್ಕೆ ಸೂಚಿಸಿದೆ. ಯಾವ ಒಂದು ಆಶ್ರಯಿತ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಲ್ಲವೂ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ? WTO, IMF, IBRD, WHO. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 WTO. WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವ್ಯಾಪಾರ ಸಂಘ ಅಥವಾ ವ್ಯಾಪಾರ ಸಂಸ್ಥೆ ಇರುವಂಥದ್ದು. ಇದು ವಿಶ್ವಸಂಸ್ಥೆಯ ಒಂದು ಆಶ್ರಯಿತ ಸಂಸ್ಥೆಯಾಗಿದೆ. ಇದು ಸಾಮಾನ್ಯ ಸುಂಕ ಹಾಗೂ ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಈ ಒಂದು ಸದಸ್ಯ ರಾಷ್ಟ್ರಗಳು, WTOದಲ್ಲಿ ಇರುವಂತಹ ಎಲ್ಲ ಸದಸ್ಯ ರಾಷ್ಟ್ರಗಳು ಗ್ಯಾಟ್ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾವೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಅಲೆಕ್ಸಾಂಡರ್ನ ಗುರು ಯಾರು? ಪ್ಲೇಟೋ, ಸಾಕ್ರೆಟಿಸ್, ಅರಿಸ್ಟಾಟಲ್, ಹಿಪೋಕ್ರೆಟಿಸ್. ಅಲೆಕ್ಸಾಂಡರ್ನ ಗುರು ಯಾರು ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರದಲ್ಲಿ ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಗುರು ಅಂತ ನಾವು ಕರೆಯುವಂಥದ್ದು. ಒಂದು ಶ್ರೇಷ್ಠ ಗುರು ಪರಂಪರೆ ಅಂತ ನಾವು ಕರಿತೇವೆ. ಫಸ್ಟ್ ಇರುವಂಥದ್ದು ಸಾಕ್ರೆಟಿಸ್, ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ, ಪ್ಲೇಟೋವಿನ ಶಿಷ್ಯ ಅಲೆಕ್ಸಾಂಡರ್, ಪ್ಲೇಟೋವಿನ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್. ಇದೊಂದು ಶ್ರೇಷ್ಠ ಗುರು ಪರಂಪರೆ ಅಂತ ನಾವು ಕರೆಯುವಂಥದ್ದು. ಫಸ್ಟ್ ಇರುವಂಥದ್ದು ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಹಾಗೆ ಅಲೆಕ್ಸಾಂಡರ್. ಹಿಪೋಕ್ರೆಟಿಸ್ನ ಈತ ಏನು ವೈದ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಹಿಪೋಕ್ರೆಟಿಕ್ನನ್ನು ಕರೆಯುವಂಥದ್ದು. ಈ ಅಲೆಕ್ಸಾಂಡರ್ ಮಹಾಶಯ ಜಗತ್ತನ್ನೇ ಗೆಲ್ಲುವಂತಹ ಒಂದು ಉದ್ದೇಶವನ್ನು ಹೊಂದಿರ್ತಾನೆ. ಭಾರತಕ್ಕೂ ಸಹ ಬರ್ತಾನೆ. ಬಂದು ಭಾರತದಿಂದ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಬ್ಯಾಬಿಲೋನಿಯಾದಲ್ಲಿ ಈತ ಮರಣವನ್ನು ಹೊಂದುತ್ತಾನೆ. ಭಾರತದ ಝೀಲಂ ನದಿಯ ಒಂದು ಈ ಪಾತ್ರದಲ್ಲಿ ಪೌರವನಿಗೂ ಅಲೆಕ್ಸಾಂಡರ್ನಿಗೂ ಒಂದು ಕಾಳಗ, ಝೀಲಂ ನದಿಯ ಕಾಳಗ ನಡೆಯುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ,
ಭಾರತದಲ್ಲಿ ಆವರ್ತ ಮಾರುತಗಳನ್ನು ಸೈಕ್ಲೋನ್ ಎಂದು ಕರೆದರೆ ಭಾರತದಲ್ಲಿ ಆವರ್ತ ಮಾರುತಗಳನ್ನು ಕರೆಯುವಂಥದ್ದು ಸೈಕ್ಲೋನ್ ಅಂತ. ಆದರೆ ಅಮೆರಿಕಾದಲ್ಲಿ ಏನೆಂದು ಕರೀತಾರೆ? ವಿಲ್ಲಿಸ್, ವರ್ಲ್ಪೂಲ್, ಹರಿಕೇನ್, ಹಿಮಭಕ್ಷಕ್ ಅಂತ ಯಾವುದನ್ನ ಅಮೆರಿಕಾದಲ್ಲಿ ಆವರ್ತ ಮಾರುತಕ್ಕೆ ಇಟ್ಟಿರುವಂತಹ ಹೆಸರಾಗಿದೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ಹರಿಕೇನ್ ಅಂತ ಹೇಳಿ ಅಮೆರಿಕಾದಲ್ಲಿ ಕರೆಯುವಂಥದ್ದು ಆವರ್ತ ಮಾರುತಗಳಿಗೆ. ವಿಲ್ಲಿಸ್ ಅಂತ ಕರೆಯುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಆವರ್ತ ಮಾರುತಗಳಿಗೆ ವಿಲ್ಲಿಸ್ ಅಂತ ಕರೆದ್ರೆ, ವರ್ಲ್ಪೂಲ್ ಅಂತ ಕರೆಯುವಂಥದ್ದು ರಷ್ಯಾದಲ್ಲಿ ವರ್ಲ್ಪೂಲ್ ಅಂತ ಕರೀತಾರೆ, ಅಮೆರಿಕಾದಲ್ಲಿ ಹರಿಕೇನ್. ಇನ್ನು ಚೀನಾ ಮತ್ತು ಜಪಾನ್ಗಳಲ್ಲಿ ಕರೆಯುವಂಥದ್ದು ಟೈಫೂನ್ ಅಂತ ಕರೀತಾರೆ ಈ ಒಂದು ಆವರ್ತ ಮಾರುತಗಳಿಗೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಹೇಳಿಕೆಗಳು. ಆ ಹೇಳಿಕೆಗೆ ಸಂಬಂಧಿಸಿದಂತೆ ಆಪ್ಷನ್ಗಳನ್ನು ಕೊಡಲಾಗಿದೆ. ಹೇಳಿಕೆ 1 ಏನಿದೆ? ವಾಯುವಿನ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ವಾಯುಭಾರ ಮಾಪಕ. ವಾಯುವಿನ ಒತ್ತಡವನ್ನು ಅಳೆಯಲಿಕ್ಕೆ ವಾಯುಭಾರ ಮಾಪಕವನ್ನು ಬಳಸ್ತಾರೆ. ಹಾಗೆ ಹೇಳಿಕೆ 2 ಏನಿದೆ? ಒತ್ತಡವನ್ನು ಮಿಲಿಬಾರ್ಗಳಲ್ಲಿ ಅಳೆಯುವರು, ಅಂದ್ರೆ MB ಅಥವಾ ಮಿಲಿಬಾರ್ಗಳಲ್ಲಿ ಅಳೆಯುವರು. ಆಪ್ಷನ್ಗಳೇನು? ಹೇಳಿಕೆ 1 ಮತ್ತು 2 ಎರಡೂ ತಪ್ಪಾಗಿದೆ. ಹೇಳಿಕೆ 1 ಸರಿಯಾಗಿದ್ದು 2 ತಪ್ಪಾಗಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿದೆ. ಹೇಳಿಕೆ 1 ತಪ್ಪಾಗಿದ್ದು 2 ಸರಿಯಾಗಿದೆ. ಹೇಳಿಕೆ 1, 2 ಏನಿದೆ ಅನ್ನುವಂಥದ್ದನ್ನ ಇನ್ನೊಮ್ಮೆ ನೋಡಿದ್ರೆ, ವಾಯುವಿನ ಒತ್ತಡವನ್ನು ಅಳೆಯಲಿಕ್ಕೆ ಬಳಸುವ ಉಪಕರಣ ವಾಯುಭಾರ ಮಾಪಕ, ಇದು ಸರಿ ಇದೆ. ಹಾಗೆ ನೆಕ್ಸ್ಟ್, ಒತ್ತಡವನ್ನು ಯಾವುದರಲ್ಲಿ ಅಳಿತಾರೆ ತಿಳಿಸುವಂಥದ್ದು MB ಅಥವಾ ಮಿಲಿಬಾರ್ಗಳಲ್ಲಿ. ಸೊ ಇದು ಸಹ ಸರಿ ಇದೆ. ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಹೇಳಿಕೆ 1 ಮತ್ತು 2 ಎರಡೂ ಸಹ ಇಲ್ಲಿ ಸರಿಯಾಗಿದೆ. ಸಮುದ್ರ ಮಟ್ಟದಲ್ಲಿ ವಾಯುವಿನ ಒತ್ತಡ 1013.25 MB ಅಂತ ಕರಿತೇವೆ. 1013. ಇಲ್ಲಿ 0.25 ಅನ್ನ ಎಲ್ಲಾ ಕ್ವಶನ್ಗಳಲ್ಲಿ ಅಥವಾ ಆಪ್ಷನ್ಗಳಲ್ಲೂ ಕೊಡ್ತಾರೆ ಅನ್ನೋದನ್ನ ಹೇಳಲಿಕ್ಕಾಗಲ್ಲ. ಆದರೆ 1013 ಹೇಳುವಂಥದ್ದು ಮಾತ್ರ ಕರೆಕ್ಟ್ ಆಗಿರುವಂಥದ್ದು. ಕೆಲವೊಮ್ಮೆ ಆಪ್ಷನ್ಗಳಲ್ಲಿ 1013 MB ಅಂತಲೂ ಕೊಡಬಹುದು. ಆಪ್ಷನ್ನ ಕೇಳಿ ಸಮುದ್ರ ಮಟ್ಟದಲ್ಲಿ ವಾಯುವಿನ ಒತ್ತಡ ಎಷ್ಟು ಅನ್ನುವಂಥದ್ದು 1013.25 MB ಅಥವಾ ಮಿಲಿಬಾರ್ಗಳು. ನೆಕ್ಸ್ಟ್ 5ನೇ ಪ್ರಶ್ನೆ, 1976ರಲ್ಲಿ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು? ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳು ಸಂವಿಧಾನ ಬಂದಾಗ ಇದ್ದಿರಲಿಲ್ಲ, ಅದನ್ನ 1976 ಒಂದು ತಿದ್ದುಪಡಿಯ ಮೂಲಕ ಅಳವಡಿಸಲಾಗುತ್ತೆ. ಸಂವಿಧಾನದ 51ನೇ ವಿಧಿಯ ಆರ್ಟಿಕಲ್ 51A ಒಟ್ಟು 10 ವಿಧಿಗಳನ್ನ ಮೊದಲು ಸೇರಿಸ್ತಾರೆ, ಆಮೇಲೆ ಮತ್ತೆ ತಿದ್ದುಪಡಿ ಮಾಡಿ ಮತ್ತೊಂದು ಎಕ್ಸ್ಟ್ರಾವನ್ನ ಸೇರಿಸಿ 11 ಮೂಲಭೂತ ಕರ್ತವ್ಯಗಳಾಗುತ್ತೆ. ಈ ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಿದ್ದು ಎಷ್ಟನೇ ತಿದ್ದುಪಡಿಯ ಅನ್ವಯ? 42ನೇ ತಿದ್ದುಪಡಿ, 72ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 34ನೇ ತಿದ್ದುಪಡಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1 ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ ಸಂವಿಧಾನದಲ್ಲಿ. ಈ 41ನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತಲೂ ಸಹ ಕರೀತಾರೆ. ಇದನ್ನು ಸಹ ನೆನಪಿಟ್ಕೊಳ್ಬೇಕಾಗತ್ತೆ, ಮಿನಿ ಸಂವಿಧಾನ. ಕಾರಣ ಏನಂದ್ರೆ ಈ 42ನೇ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ ಬಹಳಷ್ಟು ಅಂಶಗಳ ಬದಲಾವಣೆ ಆಯಿತು, ಸೇರಿಸಲಾಯಿತು. ಹಾಗಾಗಿ ಇದನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ. ಇಲ್ಲಿ ಮೂಲಭೂತ ಹಕ್ಕು ಕರ್ತವ್ಯಗಳನ್ನ ಸೇರಿಸ್ತಾರೆ, ಜಾತ್ಯತೀತ ಮತ್ತು ಸಮಾಜವಾದ ಹೇಳುವಂತಹ ಪದಗಳನ್ನ ಈ 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗುತ್ತೆ. ಹಾಗಾಗಿ ಇದನ್ನ ಮಿನಿ ಸಂವಿಧಾನ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 6ನೇ ಪ್ರಶ್ನೆ, ಚೌಟು ಅರಸುಮನೆತನದ ಅಬ್ಬಕ್ಕ ರಾಣಿ ಇವರ ವಿರುದ್ಧ ಹೋರಾಟ ನಡೆಸಿ ಅವರನ್ನ ಸೋಲಿಸಿದ್ದಳು. ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರು, ಅರಬ್ಬರು. ಚೌಟು ಮನೆತನದ ರಾಣಿ ಅಬ್ಬಕ್ಕ ಅಥವಾ ಅಬ್ಬಕ್ಕ ರಾಣಿ ಯಾರನ್ನ ಸೋಲಿಸ್ತಿದ್ಲು? ಸರಿಯಾದಂತಹ ಉತ್ತರ ಆಪ್ಷನ್ 1 ಪೋರ್ಚುಗೀಸರು. ಪೋರ್ಚುಗೀಸರನ್ನ ಈಕೆ ಅಬ್ಬಕ್ಕ ರಾಣಿ ಸೋಲಿಸಿದ್ಲು. ನೆಕ್ಸ್ಟ್ 7ನೇ ಪ್ರಶ್ನೆ, ಬಸವಣ್ಣನವರ ಪ್ರಕಾರ ಕಾಯಕ ಎಂದರೆ? ಬಸವಣ್ಣನವರು ಹೇಳುವಂತೆ ಕಾಯಕ ಅಂದ್ರೆ ಏನು? ಕೆಲಸವನ್ನ ಮಾಡುವುದು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವುದು, ಭಕ್ತಿಯಿಂದ ಕೆಲಸ ಮಾಡುವುದು, ಕೆಲಸವನ್ನು ಹಂಚಿಕೊಂಡು ಮಾಡುವುದು. ಸರಿಯಾದಂತಹ ಉತ್ತರ ಇಲ್ಲಿ ಭಕ್ತಿಯಿಂದ ಮಾಡುವಂತಹ ದುಡಿಮೆ, ಇದನ್ನ ಬಸವಣ್ಣನವರು ಕಾಯಕ ಅಂತ ಹೇಳಿ ಕರೆದಿದ್ದಾರೆ. ಕಾಯಕವೇ ಕೈಲಾಸ ಅಂತ ಹೇಳಿದಂಥವರು ಬಸವಣ್ಣನವರು. ಅದರಲ್ಲಿ ಕಾಯಕ ಅಂದ್ರೆ ಏನು? ನಾವು ಭಕ್ತಿಯಿಂದ ಮಾಡಬೇಕು, ನಾವು ಮಾಡುವಂತಹ ಕೆಲಸವನ್ನ ಅಷ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು ಹೇಳುವಂಥದ್ದನ್ನ ತಿಳಿಸಿದ್ದಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ,
ಚೌಹಾಣರ ಪ್ರಸಿದ್ಧ ದೊರೆ ಮೂರನೇ ಪೃಥ್ವಿರಾಜನ ರಾಜಧಾನಿ. ಚೌಹಾಣರ ಪ್ರಸಿದ್ಧ ದೊರೆ ಯಾರು ಅನ್ನುವಂಥದ್ದಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ತು. ಮೂರನೇ ಪೃಥ್ವಿರಾಜ ಚೌಹಾಣ. ಈತನ ರಾಜಧಾನಿ ಯಾವುದಾಗಿತ್ತು? ಆಗ್ರಾ, ದೆಹಲಿ, ಜೈಪುರ, ಅಜ್ಮೀರ. ಸರಿಯಾದಂತಹ ಉತ್ತರ ಆಪ್ಷನ್ 2 ದೆಹಲಿ. ದೆಹಲಿಯನ್ನ ಮೂರನೇ ಪೃಥ್ವಿರಾಜನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಈ ಪೃಥ್ವಿರಾಜ ಚೌಹಾಣ ಹಾಗೂ ಯಾರ ಜೊತೆಗೆ? ಮಹಮ್ಮದ್ ಘೋರಿಯೊಂದಿಗೆ ತರೈನ್ ಕದನಗಳು ನಡೆಯುತ್ತೆ. 2 ತರೈನ್ ಕದನಗಳು 1190 ಹಾಗೆ 1191ರಲ್ಲಿ 2 ತರೈನ್ ಕದನಗಳು ಪೃಥ್ವಿರಾಜ್ ಚೌಹಾಣ್ ಮತ್ತು ಘೋರಿಯ ಜೊತೆಗೆ ನಡೆಯುವಂಥದ್ದು. ಈತ ತನ್ನ ರಾಜಧಾನಿಯನ್ನ ದೆಹಲಿಯಾಗಿ ಮಾಡಿಕೊಂಡಿದ್ದ. ನೆಕ್ಸ್ಟ್ 9ನೇ ಪ್ರಶ್ನೆ. ಕಬ್ಬು ಉತ್ಪಾದಿಸುವ ಪಟ್ಟಿಯಲ್ಲಿ ಭಾರತವು ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನ, 1ನೇ ಸ್ಥಾನ, 5ನೇ ಸ್ಥಾನ, 6ನೇ ಸ್ಥಾನ. ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿರುವಂಥದ್ದು ಬ್ರೆಜಿಲ್. ಬ್ರೆಜಿಲ್ನ ನಂತರ ಕಬ್ಬು ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ. ನೆಕ್ಸ್ಟ್ 10ನೇ ಪ್ರಶ್ನೆ. ರಿಸಾರ್ಜಿಮೆಂಟೋ ಪತ್ರಿಕೆಯನ್ನು ಆರಂಭಿಸಿದವನು? ಮ್ಯಾಜಿನಿ, ಗ್ಯಾರಿಬಾಲ್ಡ್, ಕೌಂಟ್ ಕವರ್, ಬಿಸ್ಮಾರ್ಕ್. ರಿಸಾರ್ಜಿಮೆಂಟೋ ಹೇಳುವಂತಹ ಒಂದು ಪತ್ರಿಕೆಯನ್ನ ಆರಂಭ ಮಾಡಿದಂಥವನು ಯಾರು? ಸರಿಯಾದ ಉತ್ತರ ಕೌಂಟ್ ಕೌರ್. ಇಟಲಿಯ ಏಕೀಕರಣದ ಸಂದರ್ಭದಲ್ಲಿ ಆದಂತಹ ಈ ಒಂದು ರಿಸಾರ್ಜಿಮೆಂಟೋ ಹೇಳುವಂತಹ ಪತ್ರಿಕೆಯನ್ನ ಈತ ಆರಂಭವನ್ನ ಮಾಡ್ತಾರೆ. ಮ್ಯಾಜಿನಿ, ಗ್ಯಾರಿಬಾಲ್ಡ್, ಕೌಂಟ್ ಕೌರ್ ಇವರೆಲ್ಲರೂ ಸಹ ಇಟಲಿಯ ಏಕೀಕರಣವನ್ನ ಮಾಡಿದಂಥವ್ರು. ಬಿಸ್ಮಾರ್ಕ್ ಜರ್ಮನಿ ಏಕೀಕರಣಕ್ಕೆ ಸಂಬಂಧಪಟ್ಟವನಾಗಿದ್ದಾರೆ. ಜರ್ಮನಿಯ ಏಕೀಕರಣದ ಶಿಲ್ಪಿ ಅಂತ ಆಟೋವನ್ ಬಿಸ್ಮಾರ್ಕ್ ಅನ್ನು ನಾವು ಕರೆಯುವಂಥದ್ದು. ಇಲ್ಲಿ ರಿಸಾರ್ಜಿಮೆಂಟೋ ಹೇಳುವಂತಹ ಪತ್ರಿಕೆಯನ್ನ ಆರಂಭ ಮಾಡಿದಂಥವನು ಕೌಂಟ್ ಕೌರ್. ಆಪ್ಷನ್ 3. ನೆಕ್ಸ್ಟ್ 11ನೇ ಪ್ರಶ್ನೆ. 2 ಸಾಮಾನ್ಯ ಸ್ತರಭಂಗಗಳು ಅಥವಾ 2 ತಗ್ಗುಗಳ ನಡುವಿನ ಭೂಭಾಗ ಕುಸಿಯುವುದರಿಂದ ನಿರ್ಮಾಣಗೊಂಡ ಸಪಾಟಾದ ತಳವುಳ್ಳ ಕಣಿವೆಯನ್ನು ಹೀಗೆನ್ನುವರು? 2 ಸಾಮಾನ್ಯ ಸ್ತರಭಂಗ ಅಥವಾ 2 ತಗ್ಗುಗಳ ನಡುವಿನ ಭೂಭಾಗದ ಕುಸಿತ ಉಂಟಾಗೋದ್ರಿಂದಾಗಿ ಒಂದು ಸಪಾಟಾದ ತಳವುಳ್ಳಂತಹ ಒಂದು ಕಣಿವೆ ನಿರ್ಮಾಣ ಆಗುತ್ತೆ. ಈ ಒಂದು ಕಣಿವೆಯನ್ನ ಏನಂತ ಕರೀತಾರೆ? ಭೂಕುಸಿತ, ಮಣ್ಣಿನ ಸವಕಳಿ, ಸೀಳು ಕಣಿವೆ, ಭೂಕಂಟ. ಸರಿಯಾದಂತಹ ಉತ್ತರ ಇದನ್ನ ಸೀಳು ಕಣಿವೆ ಅಂತ ಹೇಳಿ ಕರೆಯುವಂಥದ್ದು. ಆಪ್ಷನ್ 3 ಸೀಳು ಕಣಿವೆ ಅಂತ ಕರೀತಾರೆ. ಆಫ್ರಿಕಾದ ಮಹಾ ಸೀಳು ಕಣಿವೆಯನ್ನ ನಾವು ಇದಕ್ಕೆ ಎಕ್ಸಾಂಪಲ್ ಆಗಿ ಕೊಡಬಹುದು. ಮಹಾ ಸೀಳು ಕಣಿವೆ ಸುಮಾರು 2900 ಕಿಲೋಮೀಟರ್ಗಳಷ್ಟು ದೊಡ್ಡದಾಗಿ ಇರುವಂತಹ ಉದ್ದವಾಗಿ ಇರುವಂತಹ ಒಂದು ಸೀಳು ಕಣಿವೆ ಇದಾಗಿದೆ. ಈ ಒಂದು ಸೀಳು ಕಣಿವೆ ವೈ ಆಕಾರದಲ್ಲಿ ಇರುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ. ಅತಿ ಉಷ್ಣ ಮತ್ತು ಶುಷ್ಕವಾದ ಬೇಸಿಗೆ ಹಾಗೂ ತಂಪು ಮಳೆ ಬೀಳುವ ಚಳಿಗಾಲ ಈ ವಾಯುಗುಣದ ಮುಖ್ಯ ಲಕ್ಷಣ ಆಗಿದೆ. ಲಕ್ಷಣ ಏನು? ಅತಿ ಉಷ್ಣ ಮತ್ತು ಶುಷ್ಕವಾದ ಬೇಸಿಗೆ. ಉಷ್ಣ ಅಂದ್ರೆ ಅತಿ ಹೆಚ್ಚು ಶೆಕೆ ಕಾವು ಇರುವಂಥದ್ದು, ಅದರ ಜೊತೆಗೆ ಶುಷ್ಕವಾದ ಒಣ ಅಗಿದ ಬೇಸಿಗೆ ಕಾಲ ಹಾಗೂ ತಂಪು ಮಳೆ ಬೀಳುವ ಚಳಿಗಾಲ. ವಾತಾವರಣ ತಂಪಾಗಿರುವ ಮಳೆ ಬೀಳುವಂತಹ ಚಳಿಗಾಲ ಯಾವ ವಾಯುಗುಣದ ಮುಖ್ಯ ಲಕ್ಷಣ ಆಗಿದೆ? ಮೆಡಿಟರೇನಿಯನ್ ವಾಯುಗುಣ, ಸಮಶೀತೋಷ್ಣ ಹುಲ್ಲುಗಾವಲು, ಸಮಭಾಜಕ ವೃತ್ತದ ತೇವು ಪ್ರದೇಶ, ಮರುಭೂಮಿ ಪ್ರದೇಶ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1 ಮೆಡಿಟರೇನಿಯನ್ನ ವಾಯುಗುಣದ ಒಂದು ಪ್ರಮುಖ ಲಕ್ಷಣ ಇದಾಗಿದೆ. ಆಫ್ರಿಕಾ ಖಂಡ ಹೇಳುವಂತ ಒಂದು ಲೆಸನ್ ನಿಮಗೆ 6th ಕ್ಲಾಸ್ನ ಒಂದು ಸೋಷಿಯಲ್ ಸಬ್ಜೆಕ್ಟ್ನಲ್ಲಿ ಸಿಗುತ್ತೆ. ಆ ಒಂದು ಲೆಸನ್ನಲ್ಲಿ ಸುಮಾರು 7 ವಾಯುಗುಣದ ವಿಧ ಅದರ ಒಂದು ಲಕ್ಷಣಗಳನ್ನು ನೀಡಿದ್ದಾರೆ. ಅದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ಗಳಲ್ಲಿ ಕೇಳಲಿಕ್ಕೂ ಸಹ ಕೇಳಿದ್ದಾರೆ ಈ ರೀತಿಯಾದಂಥ ಪ್ರಶ್ನೆ. ಒಂದು ವಾಯುಗುಣದ ಲಕ್ಷಣವನ್ನು ಕೊಟ್ಟು ಇದು ಯಾವ ವಾಯುಗುಣದ ಲಕ್ಷಣ ಆಗಿದೆ ಅನ್ನುವಂಥದ್ದನ್ನ. ಸೊ ಆ ಒಂದು ಲೆಸನ್ನಲ್ಲಿ ನಿಮಗೆ ಲಕ್ಷಣಗಳು ಮತ್ತು ವಾಯುಗುಣದ ವಿಧಗಳು ಸಿಗುತ್ತೆ. ಅವುಗಳನ್ನ ನೋಟ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಇಲ್ಲಿ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ 13ನೇ ಪ್ರಶ್ನೆ. ಹೇಳಿಕೆಗಳನ್ನ ಗಮನಿಸಿ ಸರಿಯಾದ ಹೇಳಿಕೆಯನ್ನ ಆಯ್ಕೆ ಮಾಡಿ ಅನ್ನುವಂಥದ್ದಿದೆ. ಹೇಳಿಕೆಗಳೇನು? ಹೇಳಿಕೆ 1 ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಸ್ಪ್ಯಾನಿಷ್ ಶ್ರೀಮಂತ ಇಗ್ನೇಷಿಯಸ್ ಲಯೋಲಾ.
ಹೇಳಿಕೆ 2, ಇವನು 1540ರಲ್ಲಿ ಜೀಸಸ್ ಸೊಸೈಟಿಯನ್ನು ಹುಟ್ಟುಹಾಕಿದನು ಅಥವಾ ಸ್ಥಾಪನೆಯನ್ನ ಮಾಡಿದನು ಅನ್ನುವಂಥದ್ದು ಇದೆ. ಪ್ರಶ್ನೆ 13. ಹೇಳಿಕೆಗಳು 1 ಮತ್ತು 2 ತಪ್ಪು. ಹೇಳಿಕೆ 1, 2 ಎರಡೂ ಸರಿ. ಹೇಳಿಕೆ 1 ಸರಿ, 2 ತಪ್ಪು. ಹೇಳಿಕೆ 2 ಸರಿ, 1 ತಪ್ಪು. ಹೇಳಿಕೆಗಳೇನು? ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಸ್ಪ್ಯಾನಿಷ್ ಶ್ರೀಮಂತ ಇಗ್ನೇಷಿಯಸ್ ಲಯೋಲಾ, ಇದು ಸರಿಯಾಗಿದೆ. ಈತನು ಜೀಸಸ್ ಸೊಸೈಟಿಯನ್ನು ಹುಟ್ಟು ಹಾಕ್ತಾನೆ, ಅದು ಸಹ ಸರಿ. ಆದರೆ ಆ ಇಸವಿ ಇದೆಯೋ 1540ರಲ್ಲಿಯೋ? ಹೌದು, ಆತ 1540ರಲ್ಲಿ ಜೀಸಸ್ ಸೊಸೈಟಿಯನ್ನು ಹುಟ್ಟು ಹಾಕ್ತಾನೆ. ಸೊ ಇದು ಸಹ ಸರಿಯಾಗಿದೆ. ಹಾಗಾಗಿ ಹೇಳಿಕೆ 1 ಮತ್ತು 2 ಎರಡೂ ಸಹ ಸರಿಯಾಗಿದೆ ಅನ್ನುವಂಥದ್ದು ಈ ಒಂದು ಕ್ವಶನ್ಗೆ ಸರಿಯಾದಂತಹ ಉತ್ತರ ಆಗಿದೆ. ಹಾಗೆ ಮತ ಸುಧಾರಣೆಯ ನಾಯಕ ಅಂತ ನಾವು ಮಾರ್ಟಿನ್ ಲೂಥರ್ ಅಥವಾ ಧಾರ್ಮಿಕ ಸುಧಾರಣೆಯ ನಾಯಕ ಅಂತ ಮಾರ್ಟಿನ್ ಲೂಥರ್ನನ್ನು ನಾವು ಕರಿತೇವೆ. ಇಲ್ಲೇ ಕ್ಯಾಥೋಲಿಕ್ಕರು ಮತ್ತು ಪ್ರೊಟೆಸ್ಟೆಂಟರು ಅಂತ ಕ್ರೈಸ್ತ ಧರ್ಮದಲ್ಲಿ 2 ಪಂಗಡಗಳು ಉಂಟಾಗುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೋಡೋಣ. ಫ್ರಾನ್ಸ್ನ ಶಾಸಕಾಂಗ ಸಭೆಯ ಹೆಸರು. ಫ್ರಾನ್ಸ್ನ ಶಾಸಕಾಂಗ ಸಭೆಯ ಹೆಸರೇನು? ಆಪ್ಷನ್ಗಳು: ಕಾಂಗ್ರೆಸ್, ಪಾರ್ಲಿಮೆಂಟ್, ಬುಡಾಪೆಸ್ಟ್, ಹಾಗೆ ಸ್ಟೇಟ್ ಜನರಲ್. ಯಾವುದನ್ನ ಫ್ರಾನ್ಸ್ನ ಶಾಸಕಾಂಗ ಸಭೆ ಅಂತ ಕರಿತೇವೆ? ಸರಿಯಾದ ಉತ್ತರ ಇಲ್ಲಿ ಸ್ಟೇಟ್ ಜನರಲ್. ಇದನ್ನ ಫ್ರಾನ್ಸ್ನ ಶಾಸಕಾಂಗ ಸಭೆ ಅಂತ ಕರೆಯುವಂಥದ್ದು. 1789ರ ಸಮಯದಲ್ಲಿ ಫ್ರಾನ್ಸ್ನ ಕ್ರಾಂತಿ ಉಂಟಾಗುತ್ತೆ. ಫ್ರಾನ್ಸ್ನಲ್ಲಿ ಸುಮಾರು 175 ವರ್ಷಗಳ ಕಾಲ ಕರೆಯದೇ ಇರುವಂತಹ ಫ್ರಾನ್ಸ್ ಶಾಸಕಾಂಗ ಸಭೆಯಾದ ಸ್ಟೇಟ್ ಜನರಲ್ ಅನ್ನ ಆ ಸಂದರ್ಭದಲ್ಲಿ ಕರೆಯಬೇಕಾಗತ್ತೆ. ಈ ಒಂದು ಏನು ಸ್ಟೇಟ್ ಜನರಲ್ ಹೇಳುವಂಥದ್ದು ನಿಮ್ಮ 9th ಕ್ಲಾಸ್ನ ಫ್ರಾನ್ಸ್ನ ಕ್ರಾಂತಿ ಈ ಒಂದು ಲೆಸನ್ನಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮವಾಗಿ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳಾಗುತ್ತವೆ. ಇದು ಒಂದು ಹೇಳಿಕೆ. ನೆಕ್ಸ್ಟ್, ಜೀವಾವಶೇಷಗಳಿಂದ ಉಂಟಾದ ಶಿಲೆ ಜೈವಿಕ ಕ್ರಿಯೆಯಿಂದಾದ ಕಣಶಿಲೆ. 3, ಗ್ರಾನೈಟ್ ಇದು ನೀಸ್ ಆಗುವುದು ಅಂತಃಸರಣ ಶಿಲೆಗೆ ಉದಾಹರಣೆ. ಹಾಗೆ 4, ಕಣಶಿಲೆಗಳನ್ನು ಜಲಶಿಲೆಗಳೆಂದು ಸಹ ಕರೆಯುತ್ತಾರೆ. ಈಗ ಮತ್ತೊಮ್ಮೆ ನೋಡ್ತಾ ಹೋದ್ರೆ ಅಗ್ನಿಶಿಲೆ ಅಂದ್ರೆ ಪ್ರಾಥಮಿಕ ಶಿಲೆ, ಹಾಗೆ ಕಣಶಿಲೆ ದ್ವಿತೀಯದಲ್ಲಿ ಉಂಟಾಗುವಂತಹ ಶಿಲೆ. ಈ ಎರಡೂ ಶಿಲೆಗಳು ಅಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮವಾಗಿ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳಾಗುತ್ತೆ. ಹೇಳಿಕೆ ಸರಿಯಾಗಿದೆ. ನಮಗೆ ಬೇಕಾಗಿರುವಂತದ್ದು ತಪ್ಪಾದ ಹೇಳಿಕೆ. ನೆಕ್ಸ್ಟ್ 2ನೇದು, ಜೀವಾವಶೇಷಗಳಿಂದ ಉಂಟಾದಂತಹ ಶಿಲೆಯನ್ನ ಜೈವಿಕ ಕ್ರಿಯೆಯಿಂದಾದ ಕಣಶಿಲೆ ಅಂತ ಕರೀತಾರೆ. ಇದು ಸಹ ಸರಿಯಾಗಿದೆ. ನೆಕ್ಸ್ಟ್, ಗ್ರಾನೈಟ್ ಇದು ನೀಸ್ ಆಗುವುದು ಅಂತಃಸರಣ ಶಿಲೆಗೆ ಉದಾಹರಣೆ. ಇದು ಹೌದಾ? ಅಥವಾ ಕಣಶಿಲೆಗಳನ್ನು ಜಲಶಿಲೆಗಳೆಂದು ಸಹ ಕರೆಯುವರು. ಇಲ್ಲಿ ಕಣಶಿಲೆಗಳನ್ನು ಜಲಶಿಲೆಗಳೆಂದು ಕರೆಯುವರು ಸರಿ. ಯಾಕಂದ್ರೆ ಈ ಕಣಶಿಲೆಗಳ ರಚನೆಯಲ್ಲಿ ನೀರು ಬಹಳ ಮುಖ್ಯ ಪಾತ್ರವನ್ನು ವಹಿಸೋದ್ರಿಂದ. ಹಾಗಾಗಿ ರಿಮೈನಿಂಗ್ ಉಳಿದಿರುವಂತದ್ದು ಆಪ್ಷನ್ 3, ಗ್ರಾನೈಟ್ ಇದು ನೀಸ್ ಆಗುವುದು ಅಂತಃಸರಣ ಶಿಲೆಗೆ ಉದಾಹರಣೆ ಅಲ್ಲ, ಬದಲಾಗಿ ಅದು ರೂಪಾಂತರ ಶಿಲೆಗೆ ಉದಾಹರಣೆ ಆಗಿರುವಂಥದ್ದು. ಸೊ ಇಲ್ಲಿ ಆಪ್ಷನ್ 3 ತಪ್ಪಾದ ಆಯ್ಕೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ. ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ 2-3 ಬೆಳೆಗಳನ್ನು ಬೆಳೆಯುವುದಕ್ಕೆ ಏನೆನ್ನುವರು? ವಾಣಿಜ್ಯ ಬೇಸಾಯ ಎನ್ನುವರು, ಸಾಂದ್ರ ಬೇಸಾಯ ಎನ್ನುವರು, ನೆಡುತೋಪು ಬೇಸಾಯ ಎನ್ನುವರು, ಆರ್ದ್ರ ಬೇಸಾಯ ಎನ್ನುವರು. ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ 2-3 ಬೆಳೆಗಳನ್ನು ಬೆಳೆಯುವಂಥದ್ದು, ಇದನ್ನ ಸಾಂದ್ರ ಬೇಸಾಯ ಅಂತ ಹೇಳಿ ಕರೆಯುವಂಥದ್ದು. ಈ ಒಂದು ಬೇಸಾಯ ಪದ್ಧತಿಯನ್ನ ಸಾಂದ್ರ ಬೇಸಾಯ ಪದ್ಧತಿ ಅಂತ ಕರೀತಾರೆ. ವಾಣಿಜ್ಯ ಬೇಸಾಯ ಪದ್ಧತಿ ಅಂದ್ರೆ ವ್ಯಾಪಾರದ ಉದ್ದೇಶದಿಂದಾಗಿ ಬೆಳೆಗಳನ್ನ ಬೆಳೆಯುವಂಥದ್ದು. ನೆಡುತೋಪು ಬೇಸಾಯ ಅಂದ್ರೆ ವಿಶಾಲವಾದ ಒಂದು ಪ್ರದೇಶದಲ್ಲಿ ಜಮೀನಿನಲ್ಲಿ ಬಹುವಾರ್ಷಿಕ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯುವಂಥದ್ದು. ಆರ್ದ್ರ ಬೇಸಾಯ ಅಂದ್ರೆ ಕಡಿಮೆ ನೀರು ಇರುವಲ್ಲಿ, ಯಾವುದೇ ನೀರಾವರಿ ಸೌಲಭ್ಯ ಇಲ್ಲದೆ ಅಥವಾ ಕಡಿಮೆ ನೀರಾವರಿ ಸೌಲಭ್ಯ ಇರುವಂತಹ ಪ್ರದೇಶದಲ್ಲಿ ಬೆಳೆಗಳನ್ನ ಬೆಳೆಯುವಂಥದ್ದನ್ನ ಆರ್ದ್ರ ಬೇಸಾಯ ಅಂತ ಕರೀತಾರೆ. ಇಲ್ಲಿ ಸಾಂದ್ರ ಬೇಸಾಯ ಅಂದ್ರೆ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ 2-3 ಬೆಳೆಗಳನ್ನ ಬೆಳೀತಾರೆ. ಇಲ್ಲಿ ನೀರಾವರಿ ವ್ಯವಸ್ಥೆ ಚೆನ್ನಾಗಿರುತ್ತೆ, ಮಣ್ಣು ಅಷ್ಟು ಉತ್ತಮವಾಗಿರುತ್ತೆ, ಗೊಬ್ಬರಗಳ ವ್ಯವಸ್ಥೆ ಚೆನ್ನಾಗಿರುತ್ತೆ. ಅಂತಹ ಪ್ರದೇಶದಲ್ಲಿ ಇದು ಸಾಧ್ಯ ಇದೆ. ನೆಕ್ಸ್ಟ್ 17ನೇ ಪ್ರಶ್ನೆ. ಮೌನ ಕಣಿವೆ ಆಂದೋಲನ ಯಾವುದರ ವಿರುದ್ಧ ನಡೆದ ಪರಿಸರ ಚಳುವಳಿಯಾಗಿದೆ? ಅಣೆಕಟ್ಟಿನ ನಿರ್ಮಾಣದ ವಿರುದ್ಧ, ಅಣುಸ್ಥಾವರದ ನಿರ್ಮಾಣದ ವಿರುದ್ಧ, ಮರ ಕಡಿಯುವುದರ ವಿರುದ್ಧ, ಶಾಖೋತ್ಪನ್ನ ವಿದ್ಯುತ್ ಘಟಕ ನಿರ್ಮಾಣದ
ವಿರುದ್ಧ. ಸರಿಯಾದಂತಹ ಉತ್ತರ ಇಲ್ಲಿ ಅಣೆಕಟ್ಟಿನ ನಿರ್ಮಾಣದ ವಿರುದ್ಧ ನಡೆದಂತಹ ಒಂದು ಪರಿಸರದ ಚಳುವಳಿಯಾಗಿದೆ. ಮೌನ ಕಣಿವೆ ಕೇರಳದ ಪಾಲ್ಘಾಟ್ನ ಮೌನ ಕಣಿವೆಯಲ್ಲಿ ಅಣೆಕಟ್ಟಿನ ನಿರ್ಮಾಣದ ವಿರುದ್ಧ ಕೇರಳ ಸಾಹಿತ್ಯ ಪರಿಷತ್ ಇಲ್ಲಿ ಈ ಒಂದು ವಿರುದ್ಧ ಹೋರಾಟವನ್ನ ಮಾಡುತ್ತೆ, ಚಳುವಳಿಯನ್ನ ನಡೆಸುತ್ತೆ. ಸೊ ಆಪ್ಷನ್ 1 ಸರಿಯಾಗಿದೆ. ಅಣುಸ್ಥಾವರ ವಿರುದ್ಧವಾಗಿ ನಾವು ಕೈಗಾ ವಿರೋಧಿ ಹೋರಾಟವನ್ನ ನೋಡ್ತೇವೆ. ಹಾಗೆ ಮರ ಕಡಿಯುವುದರ ವಿರುದ್ಧ ಅಪ್ಪಿಕೋ ಚಳುವಳಿ ಹಾಗೆ ಚಿಪ್ಕೋ ಚಳುವಳಿಯನ್ನ ನೋಡ್ತೇವೆ. ನೆಕ್ಸ್ಟ್ 18ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಕಾರ್ಯದರ್ಶಿಗಳಾದ ಆಂಟೋನಿಯೋ ಗುಟೆರೆಸ್ ಈ ದೇಶಕ್ಕೆ ಸೇರಿದವರಾಗಿದ್ದಾರೆ. ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಕಾರ್ಯದರ್ಶಿಗಳು ಆಂಟೋನಿಯೋ ಗುಟೆರೆಸ್ ಅವರು ಅನ್ನುವಂಥದ್ದು ಸ್ಪಷ್ಟ ಆಯ್ತು. ಅವರು ಸೇರಿದಂತಹ ದೇಶ ಯಾವುದು? ಫ್ರಾನ್ಸ್, ನಾರ್ವೆ, ಸ್ವೀಡನ್, ಪೋರ್ಚುಗಲ್. ಸರಿಯಾದಂತಹ ಉತ್ತರ ಇವರು ಪೋರ್ಚುಗಲ್ಗೆ ಸೇರಿದಂಥವರು. ಪೋರ್ಚುಗಲ್ನ ಒಬ್ಬ ಸದಸ್ಯರು ಇವರು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು. ಇನ್ನು ನಾರ್ವೆಯ ಟ್ರಿಗ್ವೇಲಿ ಇವರು ಪ್ರಥಮ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳಾಗಿದ್ದಂಥವರಾಗಿದ್ದಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ. ಎರಡನೇ ಮಹಾಯುದ್ಧವು 1939 ಸೆಪ್ಟೆಂಬರ್ 1ರಂದು ಜರ್ಮನಿಯ ನಾಜಿ ಸೈನ್ಯವು ಈ ದೇಶದ ಮೇಲೆ ದಾಳಿ ಮಾಡುವುದರೊಂದಿಗೆ ಪ್ರಾರಂಭ ಆಯಿತು. ಎರಡನೇ ಮಹಾಯುದ್ಧ ಪ್ರಾರಂಭ ಆಗಿದ್ದು 1939ಕ್ಕೆ 1945ರವರೆಗೂ ಸಹ ಇದು ನಡೆಯುತ್ತೆ. ಮೊದಲನೇ ಮಹಾಯುದ್ಧ 1914ರಿಂದ 1918ರವರೆಗೆ ನಡೆದಿರುವಂಥದ್ದು. ಇಲ್ಲಿ ಸೆಪ್ಟೆಂಬರ್ 1ರಂದು ಜರ್ಮನಿಯ ನಾಜಿ ಸೈನ್ಯ ಒಂದು ದೇಶದ ಮೇಲೆ ದಾಳಿಯನ್ನ ಮಾಡುತ್ತೆ. ಅದರೊಂದಿಗೆ ಎರಡನೇ ಮಹಾಯುದ್ಧ ಪ್ರಾರಂಭ ಆಗುತ್ತೆ. ಆ ದೇಶ ಯಾವುದು? ನೆದರ್ಲ್ಯಾಂಡ್, ಪೋಲೆಂಡ್, ಹಾಲೆಂಡ್, ಐಲ್ಯಾಂಡ್. ಸರಿಯಾದಂತಹ ಉತ್ತರ ಪೋಲೆಂಡ್ನ ಮೇಲೆ ದಾಳಿ ಮಾಡುವುದರೊಂದಿಗೆ. ನಾಜಿ ಸೈನ್ಯ ಪೋಲೆಂಡ್ನ ಮೇಲೆ ದಾಳಿಯನ್ನ ಮಾಡುತ್ತೆ. ಇದರೊಂದಿಗೆ ಎರಡನೇ ಮಹಾಯುದ್ಧ ಪ್ರಾರಂಭ ಆಗುತ್ತೆ. ಒಂದನೇ ಮಹಾಯುದ್ಧದ ನಂತರ ಮುಂದೆ ಯುದ್ಧ ಆಗಬಾರದು ಅಂತ ಲೀಗ್ ಆಫ್ ನೇಷನ್ ಅಥವಾ ರಾಷ್ಟ್ರ ಸಂಘದ ಸ್ಥಾಪನೆ ಆಗಿತ್ತು. ಆ ರಾಷ್ಟ್ರ ಸಂಘವೂ ಸಹ ಎರಡನೇ ಮಹಾಯುದ್ಧ ಪ್ರಾರಂಭ ಆದ ತಕ್ಷಣ ಸ್ಥಗಿತಗೊಳ್ಳುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ. ವರ್ತಮಾನ ರಣನೀತಿ ಎಂಬ ಪುಸ್ತಕವನ್ನ ಪ್ರಕಟಿಸಿ ಅದರಲ್ಲಿ ಸೇನಾ ತರಬೇತಿ ಮತ್ತು ಯುದ್ಧ ಕೌಶಲ್ಯಗಳನ್ನು ಪ್ರಸ್ತಾಪಿಸಿದ ಕ್ರಾಂತಿಕಾರಿ. ಬಾರಿಂದರ್ ಕುಮಾರ್, ಚಂದ್ರಶೇಖರ್ ಆಜಾದ್, ಅರವಿಂದ್ ಘೋಷ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಯಾರು ವರ್ತಮಾನ ರಣನೀತಿ ಹೇಳುವಂತಹ ಒಂದು ಪುಸ್ತಕವನ್ನ ಪ್ರಕಟಿಸ್ತಾರೆ. ಅದರಲ್ಲಿ ಸೇನಾ ತರಬೇತಿ ಮತ್ತು ಯುದ್ಧ ಕೌಶಲ್ಯಗಳ ಕುರಿತಾಗಿ ವಿವರಣೆಗಳನ್ನ ನೀಡ್ತಾರೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ಅರವಿಂದೋ ಘೋಷ್. ಇವರ ಒಂದು ಪುಸ್ತಕ ವರ್ತಮಾನ ರಣನೀತಿ ಹೇಳುವಂಥದ್ದು. ನೆಕ್ಸ್ಟ್ 21ನೇ ಪ್ರಶ್ನೆ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಸಂಘಟನೆಯಲ್ಲಿರುವ ರಾಷ್ಟ್ರಗಳ ಸಂಖ್ಯೆ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂದ್ರೆ ಏಸಿಯಾನ್ ಅಥವಾ ಆಸಿಯಾನ್ ಅಂತ ನಾವು ಕರೆಯುವಂಥದ್ದು. ಆಸಿಯಾನ್ನಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 10, 25, 20, 35. ಸರಿಯಾದಂತಹ ಉತ್ತರ ಒಟ್ಟು 10 ಸದಸ್ಯ ರಾಷ್ಟ್ರಗಳು ಇರುವಂಥದ್ದು. ನಾವು ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್ ಈ ಒಂದು ದೇಶಗಳಿದಾವೆ. ಇವೆಲ್ಲವೂ ಸಹ ಆಸಿಯಾನ್ ದೇಶಗಳು ಅಂತ ಕರೆದುಕೊಳ್ಳುವಂಥದ್ದು. ಸೌತ್ ಈಸ್ಟ್ ಏಷ್ಯನ್ನ ದೇಶಗಳಾಗಿದ್ದಾವೆ ಇವು. ನೆಕ್ಸ್ಟ್ 22ನೇ ಪ್ರಶ್ನೆ. ಇದು ಒಡಿಶಾ ರಾಜ್ಯದ ಪ್ರಸಿದ್ಧ ಬಂದರಾಗಿದೆ. ಪಾರಾದೀಪ್, ಹಾಲ್ಡಿಯಾ, ಕೊಚ್ಚಿ, ನೌಶೇವಾ. ಯಾವುದು ಒಡಿಶಾ ರಾಜ್ಯದಲ್ಲಿರುವಂತಹ ಪ್ರಸಿದ್ಧ ಬಂದರು? ಒಂದು ಪ್ರಸಿದ್ಧ ಬಂದರು. ಸರಿಯಾದ ಉತ್ತರ ಪಾರಾದೀಪ್. ಇದು ಒಡಿಶಾದಲ್ಲಿರುವಂತಹ ಪ್ರಸಿದ್ಧ ಬಂದರಾಗಿದೆ. ಹಾಲ್ಡಿಯಾ ಇದು ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಒಂದು ಪ್ರಸಿದ್ಧ ಬಂದರು. ಕಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕಾಗಿ ಹಾಲ್ಡಿಯಾ ಬಂದರಿನ ನಿರ್ಮಾಣ ಆಗಿದೆ. ಕೊಚ್ಚಿನ್ ಬಂದರು ಇದು ತಮಿಳುನಾಡಿನಲ್ಲಿ. ಕೊಚ್ಚಿನ್ ಬಂದರು ಇರುವಂಥದ್ದು. ನೌಶೇವಾ ಬಂದರು ಮುಂಬೈನಲ್ಲಿ ಇರುವಂಥದ್ದು ಅಥವಾ ಮಹಾರಾಷ್ಟ್ರದಲ್ಲಿ. ಮುಂಬೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡಲಿಕ್ಕಾಗಿ ಇರುವಂಥದ್ದು. ಇಲ್ಲಿ ಕೊಚ್ಚಿನ್ ಬಂದರು ಇದು ಇರುವಂಥದ್ದು ಕೇರಳದಲ್ಲಿ ಕೊಚ್ಚಿನ್. ನೌಶೇವಾ ಇದು ಮಹಾರಾಷ್ಟ್ರದಲ್ಲಿ. ಹಾಗೆ ಹಾಲ್ಡಿಯಾ ಬಂದರು ಇದು ಇರುವಂಥದ್ದು ಪಶ್ಚಿಮ ಬಂಗಾಳ.
ವೆಸ್ಟ್ ಬೆಂಗಾಲ್ನಲ್ಲಿ ಇರುವಂಥದ್ದು. ಪಾರಾದೀಪ್ ಇದು ಒಡಿಶಾದ ಬಂದರಾಗಿದೆ. ನೆಕ್ಸ್ಟ್ 23ನೇ ಕ್ವಶನ್. ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಇರುವಂಥದ್ದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ DC, ನ್ಯೂಯಾರ್ಕ್, ಹೇಗ್, ಜಿನೇವಾ. ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಇರುವಂಥದ್ದು ಸರಿಯಾದ ಉತ್ತರ ಜಿನೇವಾದಲ್ಲಿ ಇರುವಂಥದ್ದು ಇದರ ಒಂದು ಕೇಂದ್ರ ಕಚೇರಿ. ವಾಷಿಂಗ್ಟನ್ DCಯಲ್ಲಿ ನಾವು IMF ಹಾಗೆ IBRD ಇದರ ಒಂದು ಕೇಂದ್ರ ಕಚೇರಿಗಳನ್ನ ನೋಡ್ತೇವೆ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ನ ಒಂದು ಕೇಂದ್ರ ಕಚೇರಿ ಇದೆ. ಹೇಗ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯದಿದೆ. ಜಿನೇವಾದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯ ಒಂದು ಕೇಂದ್ರ ಕಚೇರಿ ಇರುವಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ. ಯಾವ ಕಾಯ್ದೆ ಅನ್ವಯ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು? ಯಾವ ಕಾಯ್ದೆ ಅನ್ವಯ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಕಲ್ಕತ್ತಾದಲ್ಲಿ ಪ್ರಾರಂಭ ಮಾಡಲಾಗುತ್ತೆ? 1909, 1919 ಭಾರತೀಯ ಪರಿಷತ್ ಕಾಯ್ದೆ, ರೆಗ್ಯುಲೇಟಿಂಗ್ ಕಾಯ್ದೆ. ಸರಿಯಾದ ಉತ್ತರ ಇಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ. 1773ರಲ್ಲಿ ಈ ಕಾಯ್ದೆ ಬರುತ್ತೆ. ಈ ಕಾಯ್ದೆಯ ಅನ್ವಯ ಭಾರತದ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಇನ್ನು 1909, 1919 ಇದನ್ನ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರಿತೇವೆ. ಮಿಂಟೋ ಮಾರ್ಲೆ. ಹಾಗೆ 1919ರ ಒಂದು ಸುಧಾರಣೆ ಅಥವಾ ಕಾಯ್ದೆಯನ್ನ ಮಾಂಟೆಗೋ ಚೆಲ್ಸ್ಫರ್ಡ್ ಸುಧಾರಣೆ ಅಂತ ಅಥವಾ ಕಾಯ್ದೆ ಅಂತಲೂ ಸಹ ಕರೆಯುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ. ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀ ಗೌರಿ ಇದನ್ನ ರಚಿಸಿದವರು? ಸಂಚಿ ಹೊನ್ನಮ್ಮ, ಬಸಪ್ಪ ಶಾಸ್ತ್ರಿ, ರಂಗಾಚಾರ್ಯರು, ಮುದ್ದಣ್ಣ. ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಯಾವುದಾಗಿತ್ತು? ಕಾಯೋ ಶ್ರೀ ಗೌರಿ ಹೇಳುವಂಥದ್ದಾಗಿತ್ತು. ಇದನ್ನ ರಚನೆಯನ್ನ ಮಾಡಿದಂಥವರು ಬಸಪ್ಪ ಶಾಸ್ತ್ರಿ. ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಯನ್ನು ತೆರೆದ ಭಾರತದ ಸಮಾಜ ಸುಧಾರಕರು? ರಾಜಾರಾಮ್ ಮೋಹನ್ ರಾಯ್, MG ರಾನಡೆ, ಜ್ಯೋತಿಬಾ ಫುಲೆ, ಆತ್ಮಾರಾಮ್ ಪಾಂಡುರಂಗ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅದಕ್ಕಾಗಿ ಪ್ರೌಢಶಾಲೆಯನ್ನ ತೆರೆದಂತಹ ಭಾರತದ ಸಮಾಜ ಸುಧಾರಕರು MG ರಾನಡೆ ಇವರು. ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗಿದೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 27ನೇ ಪ್ರಶ್ನೆ. 1927ರಲ್ಲಿ ಭಾರತದಲ್ಲಿ ಕಾರ್ಮಿಕ ಹೋರಾಟವು ಈ ನಗರದಲ್ಲಿ ಆರಂಭ ಆಯಿತು? ಮದ್ರಾಸ್ ನಗರ, ಬಾಂಬೆ, ಹೈದರಾಬಾದ್, ಕಲ್ಕತ್ತಾ. ಭಾರತದಲ್ಲಿ ಕಾರ್ಮಿಕ ಹೋರಾಟ ಪ್ರಾರಂಭ ಆಗಿರುವಂಥದ್ದು 1827ರ ಸಂದರ್ಭದಲ್ಲಿ. ಕಾರ್ಮಿಕರ ಹೋರಾಟ, ಕಾರ್ಮಿಕರ ವೇತನ ಸಂಬಂಧ ಆಗಿರಬಹುದು ಅಥವಾ ಅವರ ಕೆಲವೊಂದಿಷ್ಟು ಬೇಡಿಕೆಗಳ ಈಡೇರಿಕೆಗಾಗಿ ಅವರ ದೌರ್ಜನ್ಯವನ್ನು ತಡಿಲಿಕ್ಕಾಗಿ ಈ ಒಂದು ಹೋರಾಟ ಆರಂಭ ಆಗುತ್ತೆ. ಇದು ಮೊದಲು ಆರಂಭಗೊಂಡಿರುವಂಥದ್ದು ಕಲ್ಕತ್ತಾದ ಹತ್ತಿ ಗಿರಣಿ ಆಗಿರ್ಬೋದು, ಕಲ್ಕತ್ತಾದ ರೈಲ್ವೆ ಒಂದು ಕಾರ್ಮಿಕರಾಗಿರ್ಬೋದು, ಮದ್ರಾಸ್ ಲೇಬರ್ ಆರ್ಗನೈಸೇಷನ್ ಕೆಲವೊಂದಿಷ್ಟು ಸಂಘಟನೆಗಳನ್ನ ಮಾಡಿಕೊಂಡು ಈ ಒಂದು ಕಾರ್ಮಿಕ ಹೋರಾಟ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ 28ನೇ ಪ್ರಶ್ನೆ. ಏಷ್ಯಾ ಖಂಡದಲ್ಲಿರುವ ದೇಶಗಳ ಸಂಖ್ಯೆ? 52, 48, 54 ಹಾಗೆ 58. ಏಷ್ಯಾ ಖಂಡದಲ್ಲಿರುವಂತಹ ಒಟ್ಟು ದೇಶಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 48 ದೇಶಗಳಿದ್ದಾವೆ ಏಷ್ಯಾ ಖಂಡದಲ್ಲಿ. ವಿಸ್ತೀರ್ಣದಲ್ಲಿ ದೊಡ್ಡದಾದಂತಹ ಖಂಡ ಏಷ್ಯಾ ಖಂಡ ಆದರೂ ಅತಿ ಹೆಚ್ಚಿನ ದೇಶಗಳನ್ನು ಹೊಂದಿರುವಂತಹ ಖಂಡ ಆಫ್ರಿಕಾ ಖಂಡ ಆಗಿದೆ. ಆಫ್ರಿಕಾ ಖಂಡದಲ್ಲಿ ಅಧಿಕ ದೇಶಗಳಿದ್ದಾವೆ, ಆದರೆ ವಿಸ್ತೀರ್ಣದಲ್ಲಿ ಏಷ್ಯಾ ಖಂಡ ಅತಿ ದೊಡ್ಡದಾದಂತಹ ಖಂಡ. ಆಸ್ಟ್ರೇಲಿಯಾ ಅತಿ ಚಿಕ್ಕದಾಗಿ ಇರುವಂತಹ ಖಂಡ ಆಗಿದೆ. ಏಷ್ಯಾ ಖಂಡವನ್ನ ವೈವಿಧ್ಯತೆಗಳ ಖಂಡ ಅಂತಲೂ ಸಹ ಕರೆಯುವಂಥದ್ದು. ನೆಕ್ಸ್ಟ್ ಪ್ರಶ್ನೆ. ಚಿಕ್ಕಮಗಳೂರು ಕಾಫಿ ನಾಡು ಆದರೆ ಕರ್ನಾಟಕದ ಕಾಶ್ಮೀರ. ಚಿಕ್ಕಮಗಳೂರನ್ನ ಕಾಫಿ ನಾಡು ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಯಾವ ಒಂದು ಜಿಲ್ಲೆಯನ್ನ ಕರೆಯುವಂಥದ್ದು? ಚಾಮರಾಜನಗರ, ಉತ್ತರ ಕನ್ನಡ, ಕೊಡಗು, ಶಿವಮೊಗ್ಗ.
ಸರಿಯಾದ ಉತ್ತರ ಇಲ್ಲಿ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೀತಾರೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಅಧಿಕ ಮಳೆ ಬೀಳುವಂತಹ ಪ್ರದೇಶ ಆಗಿದೆ. ಕರ್ನಾಟಕದ ಅಧಿಕ ಮಳೆ ಬೀಳುವ ಪ್ರದೇಶ ಆಗುಂಬೆ ಆದ್ರೆ ಕೊಡಗು ಕರ್ನಾಟಕದ ಕಾಶ್ಮೀರ, ಚಿಕ್ಕಮಗಳೂರು ಕಾಫಿ ನಾಡು, ಉತ್ತರ ಕನ್ನಡ ಅಧಿಕ ಅರಣ್ಯಗಳನ್ನ ಹೊಂದಿರುವಂತಹ ಜಿಲ್ಲೆ ಆಗಿದೆ. ಕರ್ನಾಟಕದಲ್ಲಿ ಅಧಿಕ ಅರಣ್ಯ ಪ್ರದೇಶ ಹೊಂದಿರುವಂತದ್ದು ಉತ್ತರ ಕನ್ನಡ. ಹಾಗೆ ಅಧಿಕ ಜಲಪಾತಗಳನ್ನ ಹೊಂದಿರುವಂತಹ ಜಿಲ್ಲೆಯೂ ಸಹ ಉತ್ತರ ಕನ್ನಡ ಆಗಿರುವಂಥದ್ದು. ನೆಕ್ಸ್ಟ್ 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಆಗುಂಬೆ ಘಾಟಿ ಸಂಪರ್ಕ ಕಲ್ಪಿಸುವುದು ಎಲ್ಲೆಲ್ಲಿ? ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಶಿವಮೊಗ್ಗ ಉಡುಪಿ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಹಾಸನ ಸಕಲೇಶಪುರ ಮಂಗಳೂರು ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಹಾಗೆ ಶಿವಮೊಗ್ಗ ಕುಂದಾಪುರ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಆಗುಂಬೆ ಘಾಟಿ. ಸರಿಯಾದಂತಹ ಉತ್ತರ ಇಲ್ಲಿ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತದ್ದನ್ನ ಆಗುಂಬೆ ಘಾಟಿ ಆಗಿದೆ. ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನ ಕಲ್ಪಿಸುವಂತದ್ದು ಚಾರ್ಮಾಡಿ ಘಾಟಿ. ಹಾಗೆ ಹಾಸನ ಸಕಲೇಶಪುರ ಮಂಗಳೂರು ನಡುವೆ ಶಿರಾಡಿ ಘಾಟಿ ಸಂಪರ್ಕವನ್ನ ಕಲ್ಪಿಸುತ್ತೆ. ಶಿವಮೊಗ್ಗ ಕುಂದಾಪುರ ನಡುವೆ ಹುಲಿಕಲ್ ಘಾಟಿ ಸಂಪರ್ಕವನ್ನ ಕಲ್ಪಿಸುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 2 ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಆಗುಂಬೆ ಘಾಟಿಯ ಸಂಪರ್ಕವನ್ನ ಕಲ್ಪಿಸುತ್ತೆ. ಈ ಒಟ್ಟು 30 ಪ್ರಶ್ನೆಗಳು ಈ ಒಂದು ಮಾಡೆಲ್ ಪೇಪರ್ನಿಂದ ಇದೆ. ಇಂದಿನ ಪ್ರಶ್ನೆ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ದಕ್ಷಿಣ ಧ್ರುವವನ್ನ ಮೊದಲು ತಲುಪಿದವನು. ಪ್ರಶ್ನೆ ಏನು? ದಕ್ಷಿಣ ಧ್ರುವವನ್ನ ಮೊದಲು ತಲುಪಿದವರು ಯಾರು? ಅದಕ್ಕಿರುವಂತಹ ಆಪ್ಷನ್ಗಳು ಅಮುಂಡ್ಸನ್, ರಾಬರ್ಟ್ ಪೆರಿ, ಮೆಕೆಂಜಿ, ಜಾನ್ ಕೆಬೋಟ್. ಯಾರು ದಕ್ಷಿಣ ಧ್ರುವವನ್ನ ಮೊದಲು ತಲುಪ್ತಾರೆ ಅನ್ನುವಂಥದ್ದಕ್ಕೆ. ಇದಕ್ಕೆ ಉತ್ತರವನ್ನ ನೀವು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋವನ್ನ ಮಾಡ್ತಾ ಇದಕ್ಕೆ ಒಂದು ಉತ್ತರವನ್ನ ತಿಳಿಸಿ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನ ನೋಡ್ತಾ ಇದ್ದೀರೋ ಅಥವಾ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.